ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರಿಗೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ, ನನ್ನ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾರಣ ದಯಮಾಡಿ ಮಾತಾಡಕ್ ಮುಂಚೆ ಸ್ವಲ್ಪ ನೀವು ಕೂತ್ಕೊಂಡ್ರೆ ಅವ್ರಿಗೆಲ್ಲರಿಗೂ ಕಾಣುತ್ತಣ, ಅವ್ರಿಗೆ ಹಿಂದೆ ಕಾಣ್ತಿಲ್ಲ. ದಯವಿಟ್ಟು ಒಂಚೂರು ಅವಕಾಶ ಮಾಡಿಕೊಡಿ, ಎಲ್ರಿಗೂ ಕಾಣಬೇಕು. ಸ್ವಲ್ಪ ಈ ಕಡೆ ಬರ್ರಿ ಅಕ್ಕ, ಚೂರು ಬಾಣ, ಸ್ವಲ್ಪ ಬಾಣ, ಸ್ವಲ್ಪ ಆ ಕಡೆ ಸರ್ಕಳಿ ಅಷ್ಟೇ, ಅವ್ರಿಗೂ ಕಾಣ್ಬೇಕಷ್ಟೇ. ಅದೇ ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ಹಿಂದೆ ಕೇಳಿಸ್ತಿಲ್ವಾ? ಕೇಳಿಸ್ತಿದ್ಯಣ್ಣ? ಓಕೆನಾ? ಸರಿ. ಹಾಗಾದ್ರೆ ಇವತ್ತು ಇಲ್ಲಿಗೆ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು. ಏನ್ ಮಾತಾಡೋದು, ಏನ್ ಹೇಳೋದು? ಯಾಕಂದ್ರೆ ಸುಮಾರು 5 ವರ್ಷಗಳ ಹಿಂದೆ ಇದೇ ಕಾಳಿಕಾಂಬ ದೇವಸ್ಥಾನದಿಂದಲೇ ನಮ್ಮ ಸ್ವಾಭಿಮಾನದ ಹೋರಾಟ ಪ್ರಾರಂಭವಾಯಿತು. ಆವತ್ತಿನ ದಿನ ನಮ್ಮ ಪರ ಯಾರು ನಿಲ್ಲದೇ ಇರೋ ಒಂದು ಸಮಯದಲ್ಲಿ ನಮ್ಮ ಅಂಬರೀಷ್ ನನ್ನ ಕೈ, ನಮ್ಮ ಅಂಬರೀಷ್ ನನ್ನ ಪ್ರೀತಿ, ನಮ್ಮ ಅಂಬರೀಷ್ ನನ್ನ ಅಭಿಮಾನಿಗಳು ನಮ್ಮ ಕೈ ಹಿಡಿದ್ರು. ಅವರು ಅಷ್ಟು ಜನಕ್ಕೂ ಅಂಬರೀಷನ್ನ ತುಂಬಾನೇ ಮಾಡಿಕೊಂಡು ನಮ್ಮ ಪರ ಕೆಲವು ನಿಂತ್ಕೊಂಡು ಇವತ್ತು ಅವರೊಬ್ಬರು ನಮ್ಮ ಪಕ್ಕ ಕೈ ಪಾಪ ನೋವಿಟ್ಟು ಸಹ ಬಂದಿಲ್ಲಿ ಕೂತಿದ್ದಾರೆ. ಅವರು ಪ್ರಾರಂಭದಲ್ಲೇ ಧನ್ಯವಾದಗಳು ಹೇಳಕ್ಕೆ ಬಯಸುತ್ತೇನೆ. ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಇಲ್ಲಿವರೆಗೂ ಇನ್ನೂ ರಾಜಕೀಯ ಮಾತಾಡಿಲ್ಲ, ರಾಜಕಾರಣ ಅಂದ್ರೆ ಸ್ವಲ್ಪ ದೂರ ಆಗೋಗ್ತೀನಿ. ನಮ್ಮ ಮಾಧ್ಯಮ ಪುಸ್ತಕಗಳು ಬಂದಾಗ ರಾಜಕೀಯವಾಗಿರೋದು ಸ್ಟೇಟ್ಮೆಂಟ್ ಅವ್ರ ಬೈಕ್ ಇರಲಾಗಿಲ್ಲ, ನಾನು ಕೊಡಲ್ಲ, ಯಾವತ್ತು ಅವ್ರ ಬೈಕ್ ಇದ್ದ ತಕ್ಷಣ ಹೊರಡ್ತೀನಿ ಹೊರತು ಯಾವತ್ತೂ ರಾಜಕಾರಣದ ಬಗ್ಗೆ ನಾನು ಜಾಸ್ತಿ ಪ್ರಸ್ತಾಪ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಏನಿದೆ, ಕಾಲ ಯಾಕೆ ಬದಲಾಗಿದೆ, ಎಂತ ಒಂದು ಸಂದರ್ಭದಲ್ಲಿ ಒಂದು ನಿಂತಿದ್ದೀವಿ ಚೆನ್ನಾಗಿ ಗೊತ್ತಿದೆ ಅಂತ ಭಾವಿಸ್ತೀನಿ. ಗೊತ್ತಿಲ್ವ? ನಾನು ಅಂಬರೀಷ್ ಅವರ ಮಗನಾಗಿ ಸಿಂಪಲ್ ಆಗಿ ಒಂದು ವಿಷಯಗಳನ್ನು ಇಷ್ಟಪಡ್ತೀನಿ. ಏನೇ ಆಗಲಿ, ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಸನ ಉಳಿಯೋದು ಒಂದೇ, ನಮ್ಮ ನಿಮ್ಮ ನಡುವೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಇದೆಯಲ್ಲ, ಎಂದಿಗೂ ಯಾರು ಮುರಿಯಕ್ಕಾಗಲ್ಲ ಅಂತ ಹೇಳ್ಬೇಕಾಗ್ತೀನಿ. ಏನೇ ಆಗಲಿ, ಎಲ್ಲೇ ಹೋದ್ರು, ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು, ನಾನು ಹೊರದೇಶದಲ್ಲಿ ಹೋದ್ರು ನನ್ನ ಗುರ್ತಿಡಿಯೋದು ಅಂಬರೀಷ್ ನನ್ನ ಮಗ ಅಂತ ಗುರ್ತಿಡಿತಾರೆ. ನೋಡಿದ ತಕ್ಷಣ ನಮ್ಮ ಮಂಡ್ಯದ ಗಂಡು ಮಗ ಬಂದವ್ ಕಣ ಮಾತು ಎಲ್ಲೇ ಹೋದ್ರು ಹೇಳ್ತಾರೆ. ಏನೇ ಆಗಲಿ, ಕಾಲ ಹೇಗೆ ತಿರುಗಲಿ, ಪರಿಸ್ಥಿತಿ ಹೆಂಗೆ ಹೋಗ್ಲಿ, ಅದನ್ನು ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಇಲ್ವೋ, ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ ಯಾರು ಹೇಳಕ್ಕಾಗಲ್ಲ. ಆದ್ರೆ ಕನಕಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ, ದೇವಸ್ಥಾನ ಪ್ರಮಾಣ ಮಾಡಿ ಹೇಳ್ತೀನಿ, ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ನಮ್ಮಲ್ಲಿ ಯಾವತ್ತು ಈ ಮಂಡ್ಯದ ಮನೆ ಋಣ ಇದ್ದೇ ಇರುತ್ತೆ. ಆ ಋಣ ತೀರಿಸಕ್ಕೆ ನಾವು ಜೀವನ ಪೂರ್ತಿ ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಾಗಿರ್ಲಿ, ನಮ್ಮ ತಾಯವರಾಗಿರ್ಲಿ, ಅಂಬರೀಷನ ಹೆಸರು ಉಳಿಸ್ತೀವಿ, ನಿಮ್ಮ ಪ್ರೀತಿನ ಉಳಿಸ್ಕೊಂಡೇ ಹೋಗ್ತೀವಿ, ಮತ್ತೊಮ್ಮೆ ಕಳಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಎಲ್ಲಿಗೂ ಹೋಗಲ್ಲ, ನಿಮ್ಮ ಒಟ್ಟಿಗೆ ಇರಕ್ಕೆ ಇಷ್ಟಪಡ್ತೀವಿ, ನಿಮ್ಮ ಮಧ್ಯದಲ್ಲೇ ಇರಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲೂ ಹೋಗಲ್ಲ. ಒಳ್ಳೆಯದಾಗಿ ಈ ಒಂದು 5 ವರ್ಷ ಪಾಪ ನಮ್ಮ ತಾಯಿಯವರು ಏನೇನು ಕಷ್ಟಗಳು ಎದುರಿಸ್ಕೊಂಡು ಬಂದಿದ್ದಾರೆ ನೀವು ಚೆನ್ನಾಗಿ ಗೊತ್ತಿದೆ. ಸುಲಭವಾಗಿ ಏನೂ ಬಂದಿಲ್ಲ. 2 ವರ್ಷ ಕೋವಿಡ್ ಇತ್ತು, ಅದಿತ್ತು, ಹಲವಾರು ಕಷ್ಟಗಳಿತ್ತು. ಆದರೂ ಅವ್ರ ಪಾಪ ಯಾವತ್ತಿಗೂ ನಮ್ಮ ಜಿಲ್ಲೆಯ ಜನ ನಮ್ಮನ್ನು ಆಯ್ಕೆ ಮಾಡಿ ಡೆಲ್ಲಿವರೆಗೂ ಕಳಿಸಿದ್ದಾರೆ, ನನ್ನ ಹರಿಸಿದ್ದಾರೆ. ನಮ್ಮ ನಿಟ್ಟಿನಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ದುಡ್ಡಿದ್ದಾರೆ. ಅದು ಕೆಲವು ಗೊತ್ತಿರ್ಬೋದು, ಕೆಲವು ಗೊತ್ತಿರಬಹುದು. ಅದು ನನಗೆ ಗೊತ್ತಿದೆ, ನಮ್ಮ ಜನಕ್ಕೆ ಅಂಬರೀಷ್ ಅವರ ಕುಟುಂಬ ಕೊಡುಗೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದು ನಾವು ಯಾವತ್ತೂ ಮರೆಯಲ್ಲ, ನಮ್ಮ ಕೈ ಹಿಡಿದೇ ಇರುತ್ತದೆ ಅಂತ ನಾನು ನಂಬಿದ್ದೀನಿ. ಇಷ್ಟು ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇನ್ನೊಂದ್ಸತಿ ಸ್ಪಷ್ಟವಾಗಿ ಹೇಳ್ತೀನಿ, ಏನೇ ಆಗಲಿ, ಯಾರೇ ಆಗಲಿ,
ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ. ಯಾವತ್ತೂ ಮಣ್ಣು ಬಿಟ್ಟು ಹೋಗಲ್ಲ. ಎಲ್ರಿಗೂ ನಮಸ್ಕಾರ. ಮತ್ತೆ ಅಮ್ಮ ಎಲ್ಲ ಮಾತಾಡೋದಿದೆ, ನನ್ನ ಮಾತನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ದಿನಗಳಲ್ಲಿ ಯಾವತ್ತೂ ನಾನು ಒಂದು ಹೋಗಲ್ಲ ಅಂತ ನಾನು ಹೇಳೋದ್ಕಿಂತ ನೀವೇ ನೋಡ್ತಾ ಇರ್ತೀರಾ, ಮುಂದೆ ನೋಡ್ತಾ ಇರ್ತೀರಾ. ಎಲ್ರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.